ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ರಶ್ಮಿ. ಇವತ್ತು ಸಿಂಪಲ್ ಆಗಿರೋ ಚಿಕನ್ ಸಾಂಬಾರ್ ಹಾಗೆ ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನಿವತ್ತು ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್. ಅವ್ರ ಮನೆ ರಾಣಿನ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ. ನಮ್ಮ ಸಿಸ್ಟರ್ ಸುಷ್ಮಿತಾ ಅಂತ. ಬನ್ನಿ ಅವರೇನೋ ಅಡುಗೆ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ನೋಡೋಣ. ಹಾಯ್ ಅಕ್ಕ. ಹಾಯ್. ರೆಡಿನಾ? ನನಗೋಸ್ಕರ ಏನು ಮಾಡ್ತಾ ಇದ್ದೀರಾ? ಸ್ಪೆಷಲ್ ಚಿಕನ್ ಮಾಡೋಣ ಅಂತ. ಚಿಕನ್. ಓಕೆ, ನೀವು ಮಾಡೋ ಚಿಕನ್ ನನಗೆ ತುಂಬಾ ಇಷ್ಟ. ಎಷ್ಟೋ ಸಲ ನಾನು ನಿಮಗೆ ಹೇಳಿದ್ದೀನಿ. ನೋಡೋಣ ಯಾವ ರೀತಿ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀರಾ ಅಂತ. ಮಸಾಲ ಯಾವ ರೀತಿ ರೆಡಿ ಮಾಡ್ಕೊಡೋದು ನೋಡೋಣ ಬನ್ನಿ. ನೆಕ್ಸ್ಟ್ ಏನು ಹಾಕ್ತಿದ್ದೀರಾ? ಧನಿಯಾ ಹಾಕ್ತೀವಿ. ಧನಿಯಾ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ. ಏನಿದು? ಮೆಂತೆ ಇಷ್ಟೇ ಸಾಕ? ಒಂದು ಚಿಟಿಕೆ ಸಾಕು. ಒಂದು ಚಿಟಿಕೆ ಮೆಂತೆ. ಕಾಳು ಮೆಣಸು ಹಾಕಿದ್ವಿ, ಧನಿಯಾ ಹಾಕಿದ್ವಿ, ಹಾಗೆ ಲೈಟಾಗಿ ಮೆಂತೆ. ನೆಕ್ಸ್ಟ್ ಏನು ಹಾಕೋಣ? ಆಮೇಲೆ ಚಕ್ಕೆ ಮತ್ತು ಲವಂಗ. ಇದು ಮೊಗ್ಗು ಅಂತಾರಲ್ಲ. ಚಿಕ್ಕದಾಗಿರೋ ಚಕ್ಕೆ ಮತ್ತು ಏಲಕ್ಕಿ. ನೆಕ್ಸ್ಟ್ ಏನು ಆ್ಯಡ್ ಮಾಡ್ತಾ ಇದ್ದೀನಿ? 15-20 ಬೆಳ್ಳುಳ್ಳಿ ಹೆಸಳು. ಓಕೆ. ಆಯಿಲ್ ಏನು ಆ್ಯಡ್ ಮಾಡೋದು ಬೇಡವಾ? ಇಲ್ಲ, ಆಯಿಲ್ ಏನೂ ಆ್ಯಡ್ ಮಾಡೋದು ಬೇಡ. ಹಾಗೇನೆ ಫ್ರೈ ಮಾಡೋದು. ಹಾಗೆ ಫ್ರೈ ಮಾಡ್ತೀವಿ. ತೆಂಗಿನ ತುರಿ ಆವಾಗಲೇ ನಾವು ರೆಡಿ ಮಾಡಿರ್ತೀವಿ. ಇಷ್ಟೇ ಸಾಕಲ್ವಾ? ಅಷ್ಟೇ ಸಾಕು. ನಮ್ಮ ಕಡೆ ಇದನ್ನ ವಾಟೆ ಹುಳಿ ಅಂತ ಕರಿತೀವಿ ನಾವು. ಇದನ್ನ ಹಳ್ಳಿ ಕಡೆ ಇದನ್ನೇ ಯೂಸ್ ಮಾಡೋದು. ವಾಟೆ ಹುಳಿ ಗೊತ್ತಿದೆ. ಇದು ಅರಿಶಿನ. ಓಕೆ, 1 ಸ್ಪೂನ್ ಅರಿಶಿನ. ಅರ್ಧ ಸಾಕು. ಇಷ್ಟು ಶುಂಠಿ. 1 kg ಚಿಕನ್ ಆಗೋಷ್ಟು ಮೆಣಸಿನ್ಕಾಯಿ. 1 kgಗ? ಓಕೆ. ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಪಲಾವ್ ಎಲೆ ಅಂತಾರಲ್ಲ, ಅದು ಒಂದು ಸ್ವಲ್ಪ ಸ್ಮೆಲ್ಲಿಗೆ ಅಂತ ಹಾಕ್ತೀನಿ ಅಷ್ಟೇ. ಸಾಕಾಗುತ್ತೆ ಅಷ್ಟೇ ಸಾಕ? ಏನೇನು ಹಾಕಿದ್ದೀರಾ? ಚಕ್ಕೆ, ಲವಂಗ ಮತ್ತು ಮೊಗ್ಗು. ಆಯಿಲ್ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀವಿ. ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀರಾ ನೀವು? ನಾವು ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀವಿ. ನಮ್ಮನೇಲಿ ನಾವು ಸನ್ಫ್ಲವರ್ ಆಯಿಲ್. ಏನೇನು ರೆಡಿ ಮಾಡಿದ್ವಿ? ಈರುಳ್ಳಿ ಸ್ವಲ್ಪ ಸ್ಮೆಲ್ಲಿಗೆ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಮತ್ತೆ ಇದನ್ನ ಪುಡಿ ಮಾಡಿದ್ವಲ್ಲ ನಾವೇ. ಪುಡಿ ಮಾಡಿದ್ದೆ. ಓಕೆ, ಇದಿಷ್ಟು ಸಿಂಪಲ್ ಆಗಿ ಮಾಡೋಣ ಅಂತೇಳಿ. ಚಿಕನ್ನ ಈಗ ನೀಟಾಗಿ ವಾಶ್ ಮಾಡ್ಕೊಂಡಿರೋಂಥ ಚಿಕನ್ ಹಾಕ್ತಾ ಇದ್ದೀನಿ. ವಾವ್, ಚಿಕನ್ ಫೇವ್ರೆಟ್. ಹೌದಾ? ನಿಮಗೆ? ನನಗೆ ತುಂಬ ಫೇವ್ರೇಟ್. ಬಟ್ ನಾವು ಮಾಡಿದ್ರೆ ತುಂಬ ಟೈಮ್ ಆಗಿತ್ತು. ಇವಾಗ ನನಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಆಯಿತು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಎಲ್ಲ ಫುಲ್ ಹಿಡಿಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ.
ಅರಿಶಿನ ಪುಡಿ ಹಾಕ್ಕೊತೀನಿ. ನಾವು ಮಸಾಲ ಜೊತೆಗೂ ಹಾಕೊಂಡಿದ್ವಿ. ಈಗ ಚಿಕನ್ ಬೇಯ್ತಾ ಇದೆ. ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಇದನ್ನ ಚೆನ್ನಾಗಿ ಮುಚ್ಚಿಡೋಣ ಬೇಯೋ ತನಕ. ಎಷ್ಟು ನಿಮಿಷ ಬೇಯಿಸೋಣ? ಒಂದು 10 ನಿಮಿಷ ಆದರೂ ಬೇಯಬೇಕು ಕ್ಲೀನಾಗಿ. ನಾವಿದೇನು ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನೆಲ್ಲ ಇಷ್ಟು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕಬೇಕು ಬೇಯೋದ್ರ ಜೊತೆಗೆ. ಅದು ಅವಾಗ ತುಂಬ ಸ್ಮೆಲ್ ಚೆಂದ ಬರುತ್ತೆ. ಅಕ್ಕ, ನಾವು ಚಿಕ್ಕವರಿತ್ತ ಅಮ್ಮನ ಹತ್ರ ಹೀಗೆ ಈ ರೀತಿ ಏನು ಖಾರ ಆ್ಯಡ್ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಚಿಕನನ್ನು ಎತ್ತಿಡ್ಸ್ಕೊಂಡು ತಿಂದಿದ್ದು ಉಂಟು. ನೀವು ಹಾಗೆ ಮಾಡಿದ್ದೀರಾ? ಯಾರೆಲ್ಲ ಹೀಗೆ ಮಾಡಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ರುಬ್ಬಿರೋ ಮಸಾಲ ಮಾಡ್ತೀನಿ. ಇದು ಜಾಸ್ತಿ ಹಾಕಲ್ಲ ಮಸಾಲ ನಾನು, ಯಾಕಂದ್ರೆ ಇದನ್ನ ಸ್ವಲ್ಪ ಸಾಂಬಾರಿಗೂ ಬಳಸ್ತೀನಿ. ಸ್ವಲ್ಪ ಸುಕ್ಕ ಟೈಪು ಮಾಡ್ಬೋದು. ಸೊ ಸ್ವಲ್ಪ ಹಾಕ್ತೀನಿ, ಇದಿಷ್ಟು ಇಟ್ಕೊಂಡು ಹಾಕ್ತೀನಿ. ಸಾಂಬಾರಿಗೂ ಮಸಾಲ ಆಯಿತು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಸಾಲೆ ಹಾಕಿಟ್ಕೊಂಡಿದ್ವಲ್ಲ, ಅಂದರೆ ಸ್ವಲ್ಪ ಹಾಕಿ ಬೇಯಿಸಿದ್ವಿ ಒಂದ್ಸಲಿ, ಅದನ್ನ ತೆಗೆದಿಟ್ಕೊಂಡ್ರೆ ಇದು ಸ್ವಲ್ಪ ಸುಕ್ಕ ಥರ ಇರುತ್ತೆ. ಅದು ಸೈಡಿಗೆ ಅದಂಗೆ ಆಗುತ್ತೆ. ತುಂಬ ಬಿಸಿ ಇದೆ. ಈ ಥರ ಮಾಡಿದರೆ ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಂಬಾರ್ಗಿಂತ ಸುಕ್ಕನೇ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾವು ಆ ಮಸಾಲ ಎಕ್ಸ್ಟ್ರಾ ಏನು ಇಟ್ಕೊಂಡಿದ್ವಿ ಆ ಮಸಾಲ ಆ್ಯಡ್ ಮಾಡೋದಾ? ಅದಕ್ಕೆ ಈಗ ನಾವು ಇದರಲ್ಲಿ ಒಂದು ಸ್ವಲ್ಪ ಪೀಸ್ ಉಳಿಸಿ ಅದರಲ್ಲಿ ಇಷ್ಟು ಉಳಿಸಿದ್ದೀವಿ. 1 kg ಚಿಕನಲ್ಲಿ ಇಷ್ಟು 1 kg ಚಿಕನಲ್ಲಿ ಒಂದಿಷ್ಟು ಉಳಿಸಿದ್ದೀವಿ. ಇದಕ್ಕೆ ಮತ್ತೆ ನಾವು ಒಂದಿಷ್ಟು ಇಷ್ಟು ಖಾರ ಇತ್ತಲ್ಲ, ಒಂದು ಸ್ವಲ್ಪ ಇತ್ತಲ್ಲ ಖಾರ, ಈ ಉಳಿದಿರೋ ಖಾರ ಹಾಕಿ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ, ಒಂದು ಸ್ವಲ್ಪ ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು. ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ. ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಇದಕ್ಕೆ ಎಕ್ಸ್ಟ್ರಾ ತೆಗ್ದಿಟ್ಟಿರೋ ಅಂಥ ಮಸಾಲನ ಅದ್ರಲ್ಲಿ ನಾವೇನು ಫಸ್ಟಿಗೆ ಹಾಕಿದ್ವಲ್ಲ ಅದರೆಲ್ಲ ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ, ಆ ಮಸಾಲ ಇದಕ್ಕೆ ಮತ್ತೆ ಹಾಕ್ತಾ ಇದ್ದೀನಿ. ಸಪ್ರೇಟ್ ಆಗಿ ಸಾಂಬಾರ್ ಮಾಡೋದೇ ಬೇಡ, ಇದರಲ್ಲೇ ಆಗೋಗುತ್ತೆ. ಏನು ಟೈಮ್ ಸೇವಿಂಗ್ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ನೀರು ಹಾಕಬೇಕು. ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಅನ್ನದ ಜೊತೆಗೆ ಸಾಂಬಾರು ಬೇಕಾಗುತ್ತಲ್ಲ, ಸೊ ಸಾಂಬಾರು ರೆಡಿ ಆಗ್ತಾ ಇದೆ. ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗತ್ತೆ. ಸ್ವಲ್ಪ ದಪ್ಪ ಇದ್ರೆ ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಮತ್ತೆ ಏನಾದರೂ ಆ್ಯಡ್ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕಾಗತ್ತೆ. 1 ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 1/4 ಸ್ಪೂನ್ ಅಷ್ಟು ತೇಜು ಗರಂ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಹೆಚ್ಚು ಹಾಕಬೇಕು. ಫೈನಲಿ ಅಡುಗೆ ರೆಡಿಯಾಗಿ ಊಟ ಕೂತ್ಕೊಂಡಿದ್ವಿ. ಅಕ್ಕ ಊಟ ಬಡಿಸ್ತಾ ಇದ್ದಾರೆ. ಟೇಸ್ಟ್ ಬಗ್ಗೆ 100% ನಂಬಿಕೆ ಇದೆ. ಯಾಕಂದರೆ ಇದಕ್ಕೂ ಮುಂಚೆ ನಾನಂತೂ ಅಕ್ಕ ಮಾಡಿರೋ ಅಡುಗೆ ತಿಂದಿದ್ದೀನಿ. ಟೇಸ್ಟ್ ಬಗ್ಗೆ ಬೇರೆ ಮಾತೇ ಇಲ್ಲ, ಸಖತ್ತಾಗಿರುತ್ತೆ. ವಾವ್, ಕೋಳಿ ರೊಟ್ಟಿ ಜೊತೆ ಸಾಂಬಾರು ಹಾಗೆ ಚಿಕನ್ ಸುಕ್ಕ. ನಮ್ಮ ಸಿಂಪಲ್ ಆಗಿರೋ ಅಡುಗೆ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.